ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಣವ್ ನಾಗೇಶ್. ನನ್ನ ಊರು ಬೆಂಗಳೂರು. ನನ್ನ ವಯಸ್ಸು 14. ನೋಡಿ, ಇದು ಅಕ್ಕಿ ನಾನು 6 ಗಂಟೆ ಕಾಲ ನೆನೆಸಿದ್ದೀನಿ. ಇವಾಗ ಇದನ್ನ ರುಬ್ಬೋಣ. ಇದು ರುಬ್ಬಿನ ನಂತರ ನಾವು ಇದಕ್ಕೆ ಬಾಂಡಿಗೆ ಹಾಕೊಂಡು ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ಇದು ಗಟ್ಟಿ ಆಗಿ ತನಕ ನಾವು ಕಾಯಬೇಕು. ಇದು ಗಟ್ಟಿ ಆಗೋ ಸಮಯದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಉಗುಟಾಯಿಸ್ತಾ ಇದೆ ಗಟ್ಟಿ ಆಗೋ ತನಕ. ನೋಡಿ, ಇವಾಗ ಇದು ಗಟ್ಟಿಯಾಗಿದೆ. ಇವಾಗ ಈ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಇದರೊಳಗೆ ನೀರು ಹಾಕಿದ್ದೀವಿ ನಾವು. ಇವಾಗ ಗಟ್ಟಿ ಆಗಿದೆಯಲ್ಲ, ಇವಾಗ ಇದನ್ನ 2 ಉಂಡೆ ಮಾಡಬೇಕು. ದೊಡ್ಡದು 2 ಉಂಡೆ ತಗೊಂಡು 2 ಎಲೆ ತೊಗೊಂಡಿದ್ದೀನಿ, ಬಾಳೆ ಎಲೆ. ಇದನ್ನ ಇಟ್ಕೊಂಡು ಇನ್ನೊಂದು ಉಂಡೆ ಮಾಡ್ಕೊಳ್ಳೋದು. ಇನ್ನೊಂದು ಉಂಡೆ ಮಾಡ್ಕೊಂಡಿದ್ದೀನಿ, ಇದನ್ನ ಇದು ಹೇಳೋದು. ಇವಾಗ ಇದೆಲ್ಲ ಇಟ್ಕೊಂಡಿವಲ್ಲ, ಇದು ಹೆಂಗೆ ಮಾಡ್ಸೋದಂತೆ ವಿಧಾನ ಹೇಳ್ಕೊಡ್ತೀನಿ. ಇದು ಹಿಂಗೆ ಮಾಡಿಕೊಂಡು ಹಿಂಗೆ ಇವಾಗ ಇಲ್ಲಿ ನಾವು ನೀರು ಇಟ್ಕೊಂಡು ಬಿಸಿ ಆಗಿದೆ. ಇದನ್ನ ತೆಕ್ಕೊಂಡು ಇದನ್ನ ಯಾವತ್ತೂ ಉಲ್ಟಾ ಇಡಿ. ಆಮೇಲೆ ಮುಚ್ಚಿಬಿಟ್ಟು 15ರಿಂದ 20 ನಿಮಿಷ ಇಡಬೇಕು. ಇವಾಗ ನಾವು ಇದರ ಜೊತೆಗೆ ನಾವು ಕಾಯಿ ಹಾಲು ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬೆಲ್ಲ, ಮಿಕ್ಸಿ ಮತ್ತೆ ಸ್ವಲ್ಪ ಕಾಯಿ. ಇದಕ್ಕೆ ನೀವು ಸ್ವಲ್ಪ ಬೆಲ್ಲ ಹಾಕೊಂಡು ಸ್ವಲ್ಪ ಕಾಯಿ ಹಾಕೊಳ್ಳೋದು. ಉಪ್ಪ ಮಧ್ಯೆ ಸ್ವಲ್ಪ ನೀರು ಹಾಕೊಂತೀರಿ. ಆದ್ಮೇಲೆ ಇದನ್ನ ನಾವು ಸೋಸ್ಕೋಬೇಕು. ಸ್ವಲ್ಪ ಸ್ಪೂನಿಂದ ನೀಟಾಗಿ ಹಿಂಡೋಣ. ಇವಾಗ ಹಿಂಡ್ ಹಾಕೊಂಡು ಆಯ್ತು. ನಾವಿವಾಗ ಇದರ ಜೊತೆಗೆ ನಾವು ಸ್ವಲ್ಪ ಚಟ್ನಿ ಮಾಡೋಣ. ಚಟ್ನಿಗೆ ನಮಗೆ ಹುರಿಗಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಕೊಂಡು ಸ್ವಲ್ಪ ಕಾಯಿ ಹಾಕಿಕೊಂಡ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನ ರುಬ್ಬೋಣ.
ಇವಕ್ಕೆ ಹಸಿಮೆಣಸಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೋಣ. ನೀರು ಹಾಕೊಂಡು ಇನ್ನಷ್ಟು ರುಬ್ಬಕ್ಕೆ ಸ್ಟಾರ್ಟ್ ಮಾಡೋದು, ಫುಲ್ ನೈಸ್ ಆಗತ್ತಂತ. ಇವಾಗ ಇದು ರುಬ್ಬಾಗಿದೆ, ಇದಕ್ಕೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಹಾಕೊತೀನಿ. ಇವಾಗ ನಾವು ಹೆಸರುಬೇಳೆ ತವೆ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಹೆಸರುಬೇಳೆ ನಾವು ಬೆಂದಿರೋದಿದೆ, ಬೇಯಿಸಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಳ್ಳೋಣ ಸಣ್ಣ ಸಣ್ಣಕ್ಕೆ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರೋದು. ಆಮೇಲೆ ಇದಕ್ಕೆ ಒಗ್ಗರಣೆ. ಇವಾಗ ಇದನ್ನ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ. ಇವಾಗ ನೀಟಾಗಿ ತಿರ್ಸ್ತಾ ಇರಬೇಕು. ಇವಾಗ ನಾವು ಇದಕ್ಕೆ ಸೀಳಿರುವ ಹಸಿಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ತಿರ್ಸ್ತಾ ಇರೋಣ. ಸ್ಟವ್ ಆನ್ ಆಗಿದೆ. ಇವಾಗ ಇದು ತವೆ ಕುದ್ದಿದೆ, ರೆಡಿ ಆಗಿದೆ. ಬೌಲಿಗೆ ಹಾಕೋಣ. ಇವಾಗ ಈ ತವೆನ ಈ ಪ್ಲೇಟ್ ಇಟ್ಕೋಣ. ಇಷ್ಟು ಐಟಮ್ಸ್ ಮಾಡಿರೋದು ಇವಾಗ ಮಾಡ್ತೀವಲ್ಲ ಅದ್ರಿಗೆ ಅಂಟ್ಕೊಂಡು ತಿನ್ನೋಕ್ಕೆ. ಇವಾಗ ಇದು ಬೆಂದಿದೆ. ಓಪನ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಈ ಮಿಷಿನ್ ನೋಡಿ ಇರಲ್ಲ, ಈ ಮಿಷಿನಿಗೆ ಶಾವಿಗೆ ಮಾಡೋದು ನಾವು. ಇವಾಗ ಈ ಬೆಂದಿರೋದು ಹಿಟ್ಟನ್ನ ನಾವು ಇದ್ರೊಳಗೆ ಹಾಕೋಣ. ಇವಾಗಿನ ಶಾವಿಗೆ ಮಾಡೋಣ.